ಬಟ್ ಯಾವ ಹುಡುಗಿರಿ ಅಶ್ವಿನಿ ನಂಬ್ಕೊಳ್ತಾರೆ ಮತ್ತೆ ಒಪ್ಕೊಳ್ತಾರೆ, ಬೇರೆಯವ್ರನ್ನ ಮದುವೆ ಆದ್ರೂ ಕೂಡ ಮುಂದೊಂದ್ ದಿನ ನನ್ನ ಜೊತೆಗೆ ಬರ್ತಾರೆ ಅಂತ ಬಿಲೀವ್ ಮಾಡ್ಕೊಂಡು ಈ ಕ್ಷಣಕ್ಕೂ ನೀವು ಕಾಯ್ತಾ ಇದ್ದೀನಿ ಅಂದ್ರೆ ನನ್ಗೊಂದು ಸ್ಟ್ರಾಂಗ್ ಹೋಪ್ ಇದೆ ಮೇಡಮ್ ಅವ್ರ ಮೇಲೆ, ಖಂಡಿತವಾಗ್ಲೂ ಮದ್ವೆ ಆಗೋದನ್ನ ನೀವು ಹಂಗಾದ್ರೆ ಬಂದು ಕೂತಾಗ್ಲೇ ತಡಿಬಹುದು. ನಾನು ಹೋದೆ ಮೇಡಮ್, ಮದ್ವೆ ಆಗ್ಬೇಕು ಅಂತ ಕೇಳ್ಬೇಕಿತ್ತಲ್ಲ. ನಾನು ನಾಳೆ ಮದ್ವೆ ಇದೆ ಅನ್ನಂಗೆ ಇವತ್ತು ಅದೇ ಅವ್ರ ಮನೆಗೆ ಹೋದೆ ಮೇಡಮ್. 8 o'clock ಅವ್ರ ಮನೆಗೆ ಹೋದಾಗ ಮಾತಾಡಬೇಕು ಅಂದಾಗ ಅವ್ರು ಬಂದರು ಹೊರಗಡೆ. ಬಂದು ನನ್ನ ಜೊತೆ ಆಟೋಲ್ ಕೂತ್ಕೊಂಡು ಬಂದಾಗ ಅವರ ಅತ್ತೆ ಏನಿದಾರಲ್ಲ ನೆಕ್ಸ್ಟ್ ಹೆಣ್ಣು ಕೊಡೋ ಅತ್ತೆ, ಅವ್ರ ಮನೆ ಎದುರುಗಡೆ ಲೇಡಿನೇ ಮೇಡಮ್. ಅವ್ರು ಫಾಲೋ ಮಾಡ್ಕೊಂಡು ಸ್ಕೂಟಿಲೇ ಬಂದ್ಬಿಟ್ರು. ನಮ್ ಹಿಂದೆನೆ ಬಂದ್ರು. ಅಂದ್ರೆ ಅವ್ರಿಗೂ ವಿಷಯ ಗೊತ್ತಿದ್ಯಾ? ಈಗ ಯಾರು ಹುಡುಗಿ ಕೊಟ್ಟಿದಾರಲ್ಲ ಅವ್ರಿಗೆಲ್ಲ ಗೊತ್ತಿದ್ದೆ ಅವ್ರ ಮಗಳು ಕೊಟ್ಟಿದ್ದಾರೆ. ಕಾರಣ ಏನಂತಂದ್ರೆ ಮೇಡಮ್, ಆ ಲೇಡಿ ಏನಿದೆ ಅವರು ಇವ್ರನ್ನ ಬ್ರೈನ್ ವಾಶ್ ಮಾಡಿದ್ದಾರೆ. ಈ ಹುಡುಗನ ಜೊತೆ ನಾನು ಹೇಳ್ಬಾರ್ದು ಈ ವಿಷಯನ ಮೀಡಿಯಾದಲ್ಲಿ, ಬಟ್ ಐ ವಾಂಟ್ ಟು ಟೆಲ್ ದಿಟ್ಸ್ ಫ್ಯಾಕ್ಟ್. ಏನಂದ್ರೆ ಆ ಶರತ್ ಜೊತೆ ಆ ಲೇಡಿಗೆ ಅಫೇರ್ ಇದೆ, ಅಂದ್ರೆ ಮದರ್ ಇನ್ ಲಾ. ಸೊ ಆಕೆ ಇವನಲ್ಲಿ ಕೈ ಬಿಟ್ಟು ಹೋಗ್ತಾನೋ ನನಗೆ ಅಂತ ಹೇಳಿ ತನ್ನ ಮಗಳನ್ನೇ ಅವರು ತಲೆ ಹಿಡಿಯುವಂತ ಕೆಲಸ ಮಾಡಿದ್ದಾರೆ. ಆ ಮಗಳಿಗೆ ಅರ್ಥ ಆಗ್ಬೇಕಿದ್ರು. ಇಷ್ಟೆಲ್ಲ ವಿಚಾರಗಳು ತಾವೇ ಹೇಳ್ತಾ ಇದ್ರಿ, ಹೇಳಬಾರ್ದಂತ ವಿಚಾರಗಳು ಕೂಡ ನಡೆದು ಹೋಗಿದೆ. ಆದ್ರೂ ಕೂಡ ಅವರೇ ಬೇಕು ನಿಮಗೆ. ಅವ್ರು ಬೇಕಂದ್ರೆ ಮೇಡಮ್, ಈಗ ನಾನು ಒಂದು ಕರೆಕ್ಷನ್ ಮಾಡಿಲ್ಲ ಅಂದ್ರೆ 4 ಜನಕ್ಕೆ ಮಾಡ್ತಾನೆ ಅದೇ ತರ. ಅಶ್ವಿನಿ, ಒಂದ್ ಮಾತು ಹೇಳ, ಯಾವ್ದಾದ್ರು ಹೆಣ್ಮಕ್ಳು ಏನಾದ್ರೂ ಶೇರ್ ಮಾಡ್ಬೇಕಂದ್ರೆ ಎಲ್ಲ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ಒಬ್ಬ ಗಂಡ್ಸನ್ನ ಮತ್ತೊಬ್ಬ ಹೆಣ್ಣು ಮಗಳ ಜೊತೆ ಆತ ಇದಾನೆ ಅಂತ ಗೊತ್ತಿದ್ದು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ಮನಸ್ಸು ಮಾಡಿದೀರಾ ಹೆಂಗೆ ಅಂತ ಪ್ರಶ್ನೆ ಆಗ್ಬಿಡುತ್ತೆ. ಗೊತ್ತಿದ್ದು ಕೂಡ ಅವನೇ ಬೇಕು, ಅವನೇ ಮದ್ವೆ ಆಗ್ತೀನಿ, ಆತನ ಜೊತೆ ಈಗ ನನ್ ಲೈಫ್ ಹಾಳಾಗುತ್ತೆ ಮೇಡಮ್. ಯಾಕಂದ್ರೆ ನಾನು ಅವನ ಜೊತೆ ಲೈಫ್ ಶೇರ್ ಮಾಡಿದೀನಿ. ಆ ಹುಡುಗಿ ಏನಿದ್ದಾಳೆ, ಆಕೆ ಬಂದಿದ್ದಾಳಲ್ಲ ಮೇಡಮ್ ಹೆಂಡತಿಯಾಗಿ, ಆಕೆಗೆ ಏನಿದೆ ಮನಿ ಮೈಂಡೆಡ್ ಅವರು ಕೂಡ. ಮತ್ತೆ ಅವ್ರ ಬ್ಯಾಕ್ಗ್ರೌಂಡ್ ನೀವು ವಿಚಾರಿಸ್ಕೋಬಹುದು ಯಾವ ರೀತಿ ಇದ್ದಾರೆ ಅಂತ. ಅಮ್ಮ ಮಗಳು ತಪ್ಪು ದಾರಿಲಿ ಬಂದು ಇವನನ್ನ ಟ್ರ್ಯಾಪ್ ಮಾಡಿರೋದು. ಸೊ ಹಾಗಾಗಿ ಆತ ಹೇಳ್ಕೊಂತಾನೆ, ನನಗೆ ಸಂದಿಗ್ಧ ಪರಿಸ್ಥಿತಿಲಿ ಇದ್ದೀನಿ ನಾನು, ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಸಿಗ್ತೀನಿ ಅಂತ ಹೇಳಿ. ಯಾವ ಕಾಲದಲ್ಲಿ ಇದೀವಿ ನಾವು? ಟ್ರಾಪಿಗೆ ಒಳಗಾಗ್ತೀವಿ, ಇನ್ಯಾರೋ ಬಂದು ನಮ್ಗೆ ಟ್ರಾಪ್ ಮಾಡ್ತಿದ್ದಾರೆ, ಸಮಸ್ಯೆ ಮಾಡ್ತಿದ್ದಾರೆ ಅಂದ ತಕ್ಷಣ ತಾಳಿ ಕಟ್ಟೋದಕ್ಕೆ ಮೇಡಮ್ ಈಗ ಅದು ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವರು ಅವ್ರ ಜೊತೆ ಪೊಲೀಸ್ ಠಾಣೆಗಳಿದೆ, ಕಾನೂನು ಪ್ರಕಾರ ಹೋರಾಟ ಮಾಡಬಹುದು. ಸಮಸ್ಯೆ ಆಗ್ತಾ ಇದೆ, ನಾನು ಹಿಂಗೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ, ಅದನ್ನ ಮೀರಿ ನಂಗೆ ಟ್ರಾಪ್ ಮಾಡ್ತಿದೆ ಒಂದು ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ಬೇರೆ ಬೇರೆ ರೀತಿಯ ಅವಕಾಶಗಳು. ಅವನು ದುಡ್ಡು ಕೊಟ್ಟಿದಾರಲ್ಲ ಮೇಡಮ್, ಈಗ ಅವನಿಗೆ 15 ಲಕ್ಷ ರೂಪಾಯಿ ಕೊಟ್ಟು. ಹಾಗಾದ್ರೆ ಶರತ್ಗೆ ಈಗ ನಿಮ್ಮ ಮೇಲೆ ಪ್ರೀತಿಗಿಂತಲೂ ಹಂಗಾದ್ರೆ ದುಡ್ಡು ಇಂಪಾರ್ಟೆಂಟ್. ಇವಾಗ ಅವನಿರೋ ಪರಿಸ್ಥಿತಿಲಿ ಅವನಿಗೆ ಹಣ ಬೇಕಾಗಿದೆ. ನೆಕ್ಸ್ಟ್ ನಾನು ಸಿಗ್ತೀನಿ ಅನ್ನೋ ಒಂದು ಭರವಸೆ ಅವನಿಗಿದೆ. ನಾಳೆ ದಿನ ಈಗ ಅವ್ರನ್ನ ಬಿಟ್ಟು ಬಂದ್ರು, ಡಿವೋರ್ಸ್ ಆಯ್ತು, ನಾಳೆ ದಿನ ಹಂಗಾಗ್ಬಾರ್ದು. ಬಟ್ ಹಂಗ್ ಬಂದು ನೀವು ನಂಬ್ಕೊಂಡಂಗೆ ನಿಮ್ಮ ಹತ್ರ ಬಂದ್ರು ಕೂಡ ನಾಳೆ ದಿನ ದುಡ್ಡು ಇನ್ಯಾರೋ ಕೊಡ್ತಾರ ಅಂತ ಬಿಟ್ಟು ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ಅವ್ರನ್ನ ಇಲ್ಲಿ ಲೆಸನ್ ಆಯ್ತು ಮೇಡಮ್. ಈಗ ನಾವು ಮೀಡಿಯಾಗ್ ಬಂದ್ವಿ, ನಾವು ತುಂಬಾ ಹೈಲೈಟ್ ಆಯ್ತು, ಆಮೇಲೆ ಇಡೀ ಚಿಕ್ಕಮಂಗ್ಳೂರಿಗೆ ಅವನ ಬಗ್ಗೆ ಗೊತ್ತಾಗಿದೆ. ಯಾರು ಯಾವ ಹೆಣ್ಮಗಳು ಜೀವನಾನು ಹಾಳಾಗಲ್ಲ ಮೇಡಮ್. ಯಾಕಂದ್ರೆ ನಾವು ಇಲ್ಲೇ ಈ ಹಂತದಲ್ಲೇ ತಡೆದಾಗ ಬೇರೆಯವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಈಗ ನಾನು ಎಷ್ಟೇ ಒಬ್ಳು ಎಜುಕೇಟೆಡ್ ಆಗಿದ್ರು ಕೂಡ ಒಂದು ಪ್ರೀತಿಲಿ ನಾವೇನ್ ಮಾಡ್ತೀವಿ, ಬಂಧಿಸ್ಬಿಡ್ತಾರೆ. ಎಲ್ಲ 4-5 ದಿನ ಅಶ್ವಿನಿ ಅವರೇ, ನೀವು ಕೂಗಾಡದ್ರಿ, ಮಂಟಪದಲ್ಲಿ ಅರ್ಚಾಡದ್ರಿ, ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಯ್ತು, ಮೀಡಿಯಾದವ್ರಿಗೆ ಗೊತ್ತಾಯ್ತು, ಹಂಗಾಗಿ ಇನ್ಯಾರು ಕೂಡ ಹೆಣ್ಮಕ್ಳು ಬರಲ್ಲ ಮದ್ವೆ ಆಗೋದಕ್ಕೆ, ಇನ್ಯಾರು ಮೋಸ ಮಾಡಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಒಂದ್ ತಿಂಗಳು ನೆನಪಿರುತ್ತೆ, 2 ತಿಂಗಳು ನೆನಪಿರುತ್ತೆ. ಶರತ್ ಯಾರು ಅಂತ ಇನ್ನೊಂದ್ ದಿನ ಯಾರನ್ನಾರು ಕೇಳಿದಾಗ ಶರತ್ ಯಾರಂತ ಯಾರಿಗೆ ಗೊತ್ತಿರುತ್ತೆ? ನೀವ್ ಹೇಳಿದ್ ಸತ್ಯ ಮೇಡಮ್. ಆದ್ರೆ ಏನಾಗುತ್ತೆ ಅಂತಂದ್ರೆ, ಒಂದು ಹಂತದ ಮಟ್ಟಿಗಾದ್ರೂ ಒಬ್ಬರನ್ನ ಕರೆಕ್ಷನ್ ಮಾಡಿದಂತ ಒಂದು ಆತ್ಮತೃಪ್ತಿ ಸಿಗುತ್ತೆ. ಇಲ್ಲಿ ನನ್ನ ಜೀವನ ಕರೆಕ್ಷನ್ ಆಗುತ್ತೆ. ಈಗ ಅವ್ರು ಬೇಕಾದ್ರೆ ಅವ್ರ ಜೊತೆನೂ ಇರ್ಕೊಳ್ಳಿ. ನಾವು ಇನ್ನೊಂದು ಹೆಣ್ಮಗಳು ಲೈಫ್ನ ನಾನು ತೊಂದರೆ ಕೊಟ್ಟು ಆ ಹೆಣ್ಮಗಳಿಗೆ ಏನು ತಾಳಿ ಕಟ್ಟಿದ ಒಂದು ಸಂಪ್ರದಾಯ ಆಚಾರಕ್ಕೊಂದು ಬೆಲೆ ಇದೆ ಮೇಡಮ್. ಆ ಹೆಣ್ಮಗಳಿಗೆ ನಾನು ನೀನು ಹಾಳು ಮಾಡ್ಬಿಟ್ಟು ನನ್ನ ಹತ್ರ ಬಾ ಅಂತ ಹೇಳಲ್ಲ. ನನಗೆ ಇಷ್ಟು ದಿನ ಏನ್ ಯಾಕಂದ್ರೆ ಸೀನಿಯರ್ ನಾನೇ ಫಸ್ಟ್ ಇದ್ದಿದ್ರಿಂದ ನನ್ ಕುತ್ತಿಗೆಗೆ ಒಂದು ತಾಳಿ ಕಟ್ಬಿಟ್ಟು, ಅಲ್ಟಿಮೇಟ್ ನಮ್ಮ ಹಿಂದೂ ಸಂಪ್ರದಾಯ ಅಥವಾ ನಮ್ಮ ಸಂಪ್ರದಾಯಗಳು ಏನ್ ಹೇಳುತ್ತೆ ಹೇಳಿ, ತಾಳಿ ಕಟ್ಟಿದ್ರೆ ಅವರೇ ಸರ್ವಸ್ವ. ನೆಕ್ಸ್ಟ್ ನೀವು ಇನ್ನೊಂದು ಹುಡುಗಿನ ಮದುವೆ ಆಗ್ತೀನಿ ಅಂದ್ರೂ ಕೂಡ ನೀವು ಕಾನೂನು ಪ್ರಕಾರ ಮತ್ತೊಬ್ಬರನ್ನ ಮದುವೆ ಆಗ್ಬೇಕು. ಬಟ್ ಸಮಾಜದಲ್ಲಿ ಎಲ್ಲರೂ ಈಗ ನೋಡಿ ಮೇಡಮ್, ಒಬ್ರು ಮದುವೆ ಆಗಿ ಇನ್ನೊಬ್ರನ್ನ ಮದುವೆ ಆಗಿರುವಂತ ಉದಾಹರಣೆನೂ ಕೂಡ ನಮ್ಮಲ್ಲಿ ನಾವು ನೋಡಬಹುದು. ಡಿವೋರ್ಸ್ ಆಗದೇನೂ ಕೂಡ. ಬಿಕಾಸ್ ಮೇಡಮ್ ಈಗ ಕಾನೂನಿಗೆ ಯಾವುದೇ ರೀತಿ ಬೆಲೆ ಇಲ್ಲ, ದುಡ್ಡಿದ್ರೆ ಮಾತ್ರ ಕಾನೂನು ಮೇಡಮ್. ನೋಡಿ ಹೇಳಕ್ಕಾಗಲ್ಲ ಅಶ್ವಿನಿ ಅವರೇ, ಕಾನೂನಿಗೆ ಬೆಲೆ ಇಲ್ಲ, ಕಾನೂನಿಗೆ ಬೆಲೆ ಇಲ್ಲ ಅಂತ ಹೇಳಲ್ಲ ಮೇಡಮ್ ನಾನು. ಅದು ಯಾವುದೇ ಕಾರಣಕ್ಕೂ ಅಪದ ಉಪಯೋಗಿಸಲ್ಲ. ಇವತ್ತು ಕಾನೂನಿಗೆ ಶಕ್ತಿ ಇದೆ. ಆದ್ರೆ ಪೊಲೀಸ್ನವ್ರು ಅವತ್ತು ಚಿಕ್ಕಮಂಗ್ಳೂರಲ್ಲಿ ತಡೆದಿದ್ರೆ ಇವನನ್ನ ಹಣದ ಆಮಿಷಕ್ಕೆ ಒಳಗಾಗದಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟು FIR ಆಗಿ ಹಿಂಗೆ ಆಮಿಷ ಒಡ್ಡಿ ಅವ್ರನ್ನ ಮದ್ವೆ ಆಗ್ತಾ ಇದಾರೆ ಅಂತ ಖಂಡಿತ ಕೊಟ್ಟಿದೀವಿ ಮೇಡಮ್. ಈಗ ಅವರು ತಡೆದಿದ್ರೆ ಈ ಸ್ಟೇಜಿಗೆ ಬಂದು ನಿಲ್ತಾ ಇರ್ಲಿಲ್ಲ. ಇದಿಷ್ಟಕ್ಕೂ ಕಾರಣ ಯಾರು ಸೋಮಶೇಖರೇಗೌಡ ಸರ್, ಆಮೇಲೆ ಅಶೋಕ್ ಸರ್, ಆಮೇಲೆ ಶೇಷಪ್ಪ ಸರ್, ಶೈಲೇಂದರ್ ಸರ್ ಮತ್ತೆ ರವಿಕುಮಾರ್ ಸರ್ ಮೇಯ್ನ್ ಆಪಾದನೆಯನ್ನ ಹೊರಬೇಕಾಗುತ್ತೆ. ಇದ್ರನ್ನ ಅವರು CDR ರಿಪೋರ್ಟ್ ತೆಗಿಸ್ತೀನಿ ಮೇಡಮ್, ನಾ ಬಿಡಲ್ಲ.
ಅವ್ರು ಈ ಹಂತಕ್ಕೆ ಬಂದಿದ್ರಿಂದಾನೇ ನನ್ನ ಒಂದು ಲೈಫು ಹಾಳಾಗಿದೆ. ಅವ್ರ ಮನೆ ಹೆಣ್ಮಗಳಾಗಿದ್ದಿದ್ರೆ ಇದು ಅವ್ರ ಹೆಣ್ಣು ಇರ್ತಾರೆ ಅಲ್ವಾ, ನಮ್ಮ ಮನೇಲಿ ಹೆಣ್ಣಿಗಾದ ತೊಂದರೆ ಏನು, ಇವರಿಗಾದ್ರೆ ತೊಂದರೆ ಏನು ಅಂತ ಹೇಳಿ ಕಾನೂನನ್ನು ರಕ್ಷಣೆ ಮಾಡೋರೆ ಹಣದ ಆಮಿಷಕ್ಕೆ ಒಳಗಾಗಿ ಆ ಎಂಜಲ್ ಕಾಸಿಗೆ ಕೈ ಒಡ್ಬಿಟ್ಟು ನನ್ನನ್ನು ಈ ರೀತಿ ತಂದಿಟ್ಟು ಅವನಿಗೆ ಇನ್ನೂ 2-3 ಮದುವೆ ಆಗೋಕ್ಕೆ ಪ್ರಚೋದನೆ ಕೊಟ್ಟ ಹಾಗಾಯ್ತಲ್ಲ. ತಪ್ಪಲ್ವಾ ಇದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಬಟ್ ಎನಿವೇ ನಾವು ಅಶ್ವಿನಿ ಅವ್ರನ್ನ ಮಾತನಾಡಿಸ್ತಾ ಇರೋದು ಏನ್ರಿ, ಅವ್ರ ಪ್ರೀತಿ ಅವ್ರ ಪ್ರೇಮ ವಿಚಾರಗಳನ್ನ ನೀವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡುವಂತ ಅವಶ್ಯಕತೆ ಏನಿದೆ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು. ಬಟ್ ಒಂದು ಜಾಗೃತಿ ಆಗ್ಲಿ ಅಂತ ಎಷ್ಟೋ ಜನ ಹೆಣ್ಣು ಮಕ್ಕಳು ಇನ್ಯಾರನ್ನೋ ನಂಬಿ ಪ್ರೀತಿ ಪ್ರೇಮ ಅಂತ ಅವ್ರ ಹಿಂದೆ ಹೋಗ್ತೀರಿ, ದುಡ್ಡು ಕಳ್ಕೊಂಡಿದ್ದೀರಿ, ಮದುವೆ ಅನ್ನುವಂತ ವಿಚಾರಗಳಿಂದಾಗ ಮದುವೆನೇ ಆಗಲ್ಲ. ಕೆಲವರು ಮದುವೆ ಆಗಿದ್ದನ್ನ ಮುಚ್ಚಿಟ್ಟು ಪ್ರೀತಿ ಅನ್ನುವಂತ ವಿಚಾರದಲ್ಲಿ ದುಡ್ಡು ಕೀಳಕ್ ಬರ್ತಾರೆ, ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡೋದಕ್ಕೆ ಬರ್ತಾರೆ. ದಯವಿಟ್ಟು ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ಬಹುತೇಕ ಗಂಡು ಮಕ್ಕಳ ವಿಚಾರದಲ್ಲೂ ಕೂಡ ಈ ಪ್ರೀತಿ ವಿಚಾರದಲ್ಲಿ ಮೋಸ ಆಗಿದ್ದಿದೆ. ಹಂಗಾಗಿ ದಯವಿಟ್ಟು ಜಾಗೃತರಾಗಿ ಅನ್ನೋ ಕಾರಣಕ್ಕೆ ಅಶ್ವಿನಿ ಅವ್ರನ್ನ ಕೂರಿಸಿ ಇವತ್ತು ಮಾತಾಡ್ತಾ ಇದ್ದೀವಿ.